ಕಾಶಿಯಾತ್ರನ ಕಾರ್ಯಕ್ರಮ ಅಳವಡಿಕೆ ಆಗಿದೆ. ಆದ್ರೂ ನಾವು ನಮ್ಮ ಸಂಸ್ಕಾರ ಅಂತೇವೆ, ಒಬ್ರು ಪದ್ಧತಿ ಅಂತೀವಿ, ಮರ್ಯಾದೆ ಅಂತ ಹಳ್ಳಿನಿಗೆ ಮರ್ಯಾದೆ ಕೊಡೋಕ್ಕೋಸ್ಕರ ಕಾಶಿಯಾತ್ರ. ನನಗೆ ಗೊತ್ತಿಲ್ಲ, ಬೆಳ್ಳಿ ಚಂಬಿಗೋಸ್ಕರ ಬಂತೋ ಗೊತ್ತಿಲ್ಲ, ಬೆಳ್ಳಿ ತಟ್ಟೆಗೋಸ್ಕರ ಬಂತೋ ಗೊತ್ತಿಲ್ಲ, ಆದ್ರೂ ಬಂದಿದೆ. ಆದ್ರೂ ನೋಡಿ, ಈಗ ಏನೋ ವರಪೂಜೆ ಕಾರ್ಯಕ್ರಮ ಮಾಡಿದೀವಿ, ಬೆಳಿಗ್ಗೆ ಉಪನಯನ ಸಂಸ್ಕಾರ ಮಾಡಿದೀವಿ, ಎಲ್ಲ ನಿಶ್ಚಯ ಆಗೋಗಿದೆ. ಆದ್ರೂ ಇಲ್ಲಿ ಕೇಳುವಂತ ಪದ್ಧತಿ ಇಟ್ಕೊಂಡಿದೀವಿ. ನನ್ನ ಮಗಳು ಮದುವೆ ಮಾಡ್ಕೊಂಡು ನೆನ್ನೆ ಬಂದೇನೆ, ರೆಡಿಯಾಗಿ ಬಂದೇನೆ. ಆದ್ರೆ ಎಂತ ಹಾಸ್ಯವಾಗಿದೆ. ಆದ್ರೂ ಲೋಕಾರೂಢಿ ಇತ್ಯಾದಿನ ಅಳವಡಿಸ್ತೀವಿ, ಯಾಕೆಂದ್ರೆ ತಿಳಿದಿರ್ಲಿ ಅಂತ ಅಷ್ಟೇ. ನಾವು ಮಾಡ್ತಿರೋ ಕೆಲವು ವಿಚಾರಗಳು ಚೇಂಜ್ ಆಗಿದ್ರು ನಮ್ಗೆಲ್ಲ ತಿಳಿದಿರ್ಲಿ ನಾವು ವಿಚಾರಕ್ಕೋಸ್ಕರ ಹೇಳ್ತೀನಿ. ಬಾಯ್ ಬಿಡ್ರಿ. ನಮ್ಮ ಮನೆಯಲ್ಲಿ ಶ್ರೇಷ್ಠವಾದ ಕನ್ಯಾಮಣಿ ಇದೆ. ವಿವಾಹ ಮಾಡಿಕೊಂಡು ದಂಪತಿ ಸಮೇತ ಕಾಶಿ ಯಾತ್ರೆಗೆ ಹೋಗಿ ಬನ್ನಿ. ಒಳ್ಳೆ ತಂಪು ಗಾಳಲ್ಲಿ ವಿಚಾರಿಸ್ತಾರೆ. ಅವ್ರೇನು ಹೇಳ್ತಾರೆ, ಕಾಶಿ ಹೋಗ್ತಾರೆ ಅಂತ ಗೊತ್ತಾಗಿದೆ ಅವರಿಗೆ. ಅವ್ರಿಗೊಂದು ವಾಟ್ಸಪ್ ಮೆಸೇಜ್ ಬಂದಿದೆ. ಆದ್ರಿಂದ ಅವ್ರು ಹೇಳ್ತಾಯಿದ್ರೆ ಕಾಶಿ ಕರ್ಕೊಂಡೋಗಿ ಅಂತ ಕೇಳ್ತಾರೆ. ಅವ್ರ ಕೈ ಮುಗಿದ್ರೆ ಕರ್ಕೊಂಡು ಹೋಗಿ ಜವಾಬ್ದಾರಿ ನಿಮ್ದು ಗೊತ್ತಿಲ್ಲ. ಇಲ್ಲೆಲ್ಲ ಟಾಟಾ ಮಾಡೋ ಓದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು. ಅಲ್ಲಿ ಅದು ಆಫರ್ ಬಂದ್ಬಿಟ್ಟು ಹೋಗ್ತಾ ಇದ್ದೆ. ಅವ್ರ ಕೈ ಇನ್ನೂ ಒಪ್ಕೊಂಡಿಲ್ಲ, ಕೈ ಮುಗಿರಿ. ಅಲ್ಲಿ ನಾವು ಒಪ್ಪಿಸ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ. ಏನಪ್ಪಾ ಏನ್ ಮಾಡ್ತೀಯಾ, ನೀವೆಲ್ಲ ಕೈ ಮುಗಿದು ಕೇಳ್ಕೊಂತ ಇದ್ದೀರಾ, ಆದ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುದು ಅಷ್ಟೇ. ಈ ತರ ಆಫರ್ ಬಂದಿ ಅಂತ ಇವ್ರಿಗೆಲ್ಲ ಮೆಸೇಜ್ ಹಾಕ್ಬಿಟ್ಟು